ಸಿಇಟಿ ಪರೀಕ್ಷೆಯಲ್ಲಿ ಇದೆಂತಹ ಘಟನೆ ಅಂಥೇಳಿ ಪರೀಕ್ಷಾ ಸಿಬ್ಬಂದಿಗಳು ನಡೆದುಕೊಂಡಂತಹ ರೀತಿ ಈಗ ವ್ಯಾಪಕ ಆಕ್ರೋಶದ ಜೊತೆಗೆ ಚರ್ಚೆಗೂ ಕೂಡ ನಾಂದಿಯನ್ನು ಹಾಡಿದೆ. ಹಾಗಾದರೆ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಆಗಿದ್ದಾದರೂ ಏನು ನೋಡ್ತಾ ಹೋಗೋಣ. ಸಿಇಟಿ ಪರೀಕ್ಷೆಯಲ್ಲಿ ಇದೆಂತಹ ಘಟನೆ ಅಂತ ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶವನ್ನು ಕೊಟ್ಟಿಲ್ಲ ಸಿಬ್ಬಂದಿ. ಬೀದರ್ ಶಿವಮೊಗ್ಗದಲ್ಲಿ ಪ್ರತ್ಯೇಕ ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ಜನಿವಾರವನ್ನು ಕತ್ತರಿಸಿ ಪರೀಕ್ಷೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸಿಬ್ಬಂದಿಗಳು. ಬೀದರ್ನಲ್ಲಿ ಜನಿವಾರ ತೆಗೆಯದಿದ್ದಕ್ಕೆ ಪರೀಕ್ಷೆಗೆ ಸಿಬ್ಬಂದಿಗಳು ಕೂರಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಬೆಳಗ್ಗೆ ಅವಕಾಶ ಕೊಟ್ಟು ಮಧ್ಯಾಹ್ನ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ನೊಂದ ವಿದ್ಯಾರ್ಥಿಗಳಿಂದಲೇ ಜಿಲ್ಲಾಧಿಕಾರಿಗಳಿಗೆ ದೂರು ಕೂಡ ಸಲ್ಲಿಕೆಯಾಗಿದೆ. ಸದ್ಯ ಜನಿವಾರವನ್ನು ತೆಗೆಸಿ ವಿವಾದಕ್ಕೆ ಸಿಲುಕಿಕೊಂಡಿದೆ ಕೆಇಎ. ಇದೇ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪರೀಕ್ಷಾ ಸಿಬ್ಬಂದಿಗಳೇ ಕೊಳ್ಳಿ ಇಟ್ಟಂತಹ ಘಟನೆ ಇದಾಗಿದೆ. ಎಷ್ಟು ಕಷ್ಟಪಟ್ಟು ಓದಿರ್ತಾರೆ, ಹಗಲು ರಾತ್ರಿ ಶ್ರಮ ವಹಿಸಿರ್ತಾರೆ. ಪರೀಕ್ಷೆ ಬರೆಯೋಣ ಅಂಥೇಳಿ ಪರೀಕ್ಷಾ ಹಾಲಿಗೆ ಬಂದ್ರೆ ಇವ್ರದ್ದು ಈ ರೀತಿ ಕಿತಾಪತಿ. ನಿನ್ನೆ ದಿವಸ ನಮ್ಮ ತಂಗಿ ಮಗ ಬಿಜ್ನ ಸಿಇಟಿ ಎಕ್ಸಾಮ್ಗೋಸ್ಕರ ಆದಿಚುಂಚನಗಿರಿ PU ಕಾಲೇಜಿಗೆ ಹೋಗಿದ್ದ. ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಇವನು ಟಿ ಶರ್ಟ್ ಪಕ್ಕದಲ್ಲಿ ಟಿ ಶರ್ಟ್ ಜನಿವಾರ ಕಂಡಿದೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಜನಿವಾರ ತೆಕ್ಕೊಂಡು ಬರ್ಬೇಕು ಅಂತ ಅವನಿಗೆ ಹೇಳ್ಯಾರೆ. ಅವನೇನ್ ಮಾಡಿದೆ, ಯಾವುದೇ ಕಾರಣ ನಾನು ಎಕ್ಸಾಮ್ ಬರೆಯೋರು ತಂದಲ್ಲಿ ನಾನು ಜನಿವಾರ ತೆಗಿಯಲ್ಲ ಅಂತ ಹೇಳಿಯಾನೆ. ಕೊನೆಗೆ ಸುಮಾರು ಹೊತ್ತು ಅವ್ನು ಹೊರಗಡೆ ನಿಲ್ಲಿಸ್ಯಾರೆ. ಇವನ್ ಎದುರುಗಡೆ ಉಳಿದ 2 ವಿದ್ಯಾರ್ಥಿಗಳದ್ದು ಜನಿವಾರ ತೆಗಿ ಹೇಳ್ಯಾರ, ಅವ್ರು ತೆಕ್ಕೊಂಡ್ ಬಂದಿಯಾರ ಅಲ್ಲಿ ಅಂತ ಅವ್ನು ಹೇಳ್ಯಾನೆ. ಆಮೇಲೆ ಒಂದು 1/4 ಗಂಟೆ ಮೇಲೆ ನೀವು ಎಕ್ಸಾಮ್ ಬರೆದಿರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವನ್ ಕರೆಸಿ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ್ನ ತೆಗೆಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸ್ಯಾರ. ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಈ ರೀತಿ ಘಟನೆ ಹಾಕೊಳ್ಳೋ ಅವ್ರಿಗೆ ಸಹಜವಾಗಿ ಟೆನ್ಷನ್ ಆಗುತ್ತೆ. ಅದ್ರ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೀಳೋಂಥ ಸಾಧ್ಯತೆ ಇದೆ. ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕೋರ್ಕೊಳ್ತೇನೆ. ಬ್ರಾಹ್ಮಣರೊಂದೇ ಅಲ್ಲ, ಗೌಡ ಸಾರಸ್ವತರು, ಲಿಂಗಾಯತರು, ಕ್ಷತ್ರಿಯರು, ಸೊನೆಗಾರರು, ಇಂಥ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನಿವಾರಗಳನ್ನು ಹಾಕಂತ ಸಂಪ್ರದಾಯ ಅದು ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ. ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ. ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡ್ಬೇಕಂತ ಸರ್ಕಾರ ಜವಾಬ್ದಾರಿ ಅಂತ ನಾನು ಮನವಿ ಮಾಡ್ತೀನಿ. ನಿನ್ನೆ ದಿವಸ ನಮ್ಮ ತಂಗಿ ಮಗ ಬಿಜ್ನ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಈ ಪರೀಕ್ಷಾ ಸಿಬ್ಬಂದಿಗಳಿಗೆ ವಿದ್ಯಾರ್ಥಿಗಳ ಜೊತೆಗೆ ಹೇಗೆ ನಡೆದುಕೊಳ್ಬೇಕು ಅನ್ನೋದಕ್ಕೇನೆ ಒಂದು ಎಕ್ಸ್ಟ್ರಾ ಟ್ರೈನಿಂಗ್ ಕೊಡಬೇಕಾ ಅಂಥೇಳಿ ಈ ರೀತಿಯ ಘಟನೆಗಳು ಇವತ್ತು ನಿನ್ನೆದಲ್ಲ, ಹಲವು ವರ್ಷಗಳಿಂದಲೂ ಕೂಡ ಆಗ್ತಾನೇ ಇದೆ. ಮಾಂಗಲ್ಯ ಸೂತ್ರವನ್ನು ತೆಗೆಸಿರೋದಾಗಿರಬಹುದು, ಈಗ ನೋಡಿದರೆ ಜನಿವಾರ ಕತ್ತರಿಸಿರುವಂತಹ ವಿಚಾರ ಆಗಿರಬಹುದು. ನಿಜಕ್ಕೂ ಕೂಡ ಆ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಒಂದು ಕಾರ್ಯಾಗಾರ ಮಾಡಬೇಕಾ ಅಂಥೇಳಿ. ಪ್ರೇಮ್, ಅತಿರೇಕದ ವರ್ತನೆಗಳನ್ನು ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಕೆಇಎ ಸಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಡ್ರೆಸ್ ಕೋಡ್ಗೆ ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಯಾವ್ಯಾವ ಡ್ರೆಸ್ಸನ್ನು ಹಾಕ್ಕೊಂಡು ಬರಬೇಕು, ಯಾವ ಡ್ರೆಸ್ ಹಾಕ್ಕೊಂಡು ಬರಬಾರ್ದು, ಒಡವೆಗಳು ಯಾವ ರೀತಿಯಾಗಿರಬೇಕು, ಅಥವಾ ವೈಜ್ಞಾನಿಕವಾಗಿ ಡಿವೈಸ್ಗಳು ಯಾವ್ಯಾವ ತರಬಾರ್ದು, ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ತನ್ನ ಮಾರ್ಗಸೂಚಿಗಳಲ್ಲಿ ಪ್ರಕಟ ಮಾಡಿದೆ. ಈ ಎಲ್ಲ ಮಾರ್ಗಸೂಚಿಗಳನ್ನು ಪ್ರತಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಯಾರಿರ್ತಾರೆ ಅವ್ರಿಗೆ ಮೊದಲೇ ರವಾನೆ ಮಾಡಲಾಗಿರುತ್ತೆ. ಯಾಕಂದ್ರೆ ಅವ್ರ ಪರೀಕ್ಷೆ ಬರುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರಿಶೀಲನೆ ಮಾಡಬೇಕಾಗತ್ತೆ. ಅವ್ರಿಗೆ ಎಲ್ಲ ಮಾಹಿತಿ ಕೊಟ್ಟರು ಕೂಡ ಈ ರೀತಿಯಾಗಿ ಜನಿವಾರವನ್ನು ತೆಗೆಸುವಂತಹ ಅಥವಾ ಕತ್ತರಿಸುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಆ ಶಿವಮೊಗ್ಗ ಮತ್ತೆ ಬೀದರ್ನಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರೋದು ಒಂದು ರೀತಿ ಅಮಾನವೀಯ ಘಟನೆ ಅಂತ ಹೇಳ್ಬೋದು. ನೀವು ಹೇಳಿದಾಗೆ ಹಿಂದೆ ಕೆಇಎನೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಾಂಗಲ್ಯ ಸೂತ್ರವನ್ನ, ಕಾಲುಂಗ್ರವನ್ನ ತೆಗೆಸಿದಂತ ಉದಾಹರಣೆ ಇದೆ. ಅದಾದ ನಂತರ ಮುಂದೆ ಈ ರೀತಿಯಾದಂತಹ ಘಟನೆಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಇಎ ಮಾರ್ಗಸೂಚಿಗಳನ್ನು ಕೊಟ್ಟಿತ್ತು. ಅದ ಹೊರತಾಗಿಯೂ ಕೂಡ ನಿನ್ನೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಅಮಾನವೀಯವಾದಂತಹ ಘಟನೆ ನಡೆದಿರುವಂತದ್ದು ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ಉದ್ದೇಶಪೂರ್ವಕವಾಗಿ ಸಿಬ್ಬಂದಿಗಳು ಈಗ ನಡೆಕೊಂಡ್ರ ಅನ್ನುವಂತಹ ಅನುಮಾನಗಳು ಕಾಡುತ್ತೆ. ವಿದ್ಯಾರ್ಥಿಗಳನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನ ಇದೆ. ಯಾಕಂದ್ರೆ ಜನಿವಾರ ಹಾಕೊಂಡು ಎಕ್ಸಾಮ್ಗೆ ಹಾಲ್ಗೆ ಹೋಗೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ.
ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ, ಡಿವೈಸ್ ಅನ್ನು ಇಟ್ಕೊಂಡು ಹೋಗೋಕೆ ಆಗಲಿಲ್ಲ, ಕಾಪಿ ಚೀಟಿಯನ್ನು ಕೂಡ ಅದರಲ್ಲಿ ಇಟ್ಕೊಂಡು ಹೋಗೋಕೆ ಆಗೋದಿಲ್ಲ. ಆದ್ರೂ ಕೂಡ ಯಾಕೆ ಪರೀಕ್ಷಾ ಸಿಬ್ಬಂದಿಗಳು ಇದನ್ನು ತೆಗೆಸ್ತಿರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಕಾಡುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೂಡ ಬೀದರ್ ಮತ್ತೆ ಶಿವಮೊಗ್ಗ DC ಅವರಿಂದ ವರದಿಯನ್ನು ತರಿಸ್ಕೊಳ್ತೀವಿ ಅಂತ ಹೇಳಲಾಗ್ತಿದೆ. ಸೊ ಅವರು ವರದಿ ತೆಗೆಸ್ಕೊಂಡ ನಂತರ ಒಂದ್ ವೇಳೆ ಈ ವಿಚಾರ ಏನಾದರೂ ಸತ್ಯ ಅನ್ನುವಂಥದ್ದಾದ್ರೆ, ಯಾಕಂದ್ರೆ ಇದು ಸತ್ಯವೇ, ಯಾಕಂದ್ರೆ ಬ್ರಾಹ್ಮಣರ ಸಂಘ ಶಿವಮೊಗ್ಗದಲ್ಲಿ DC ಗೆ ದೂರನ್ನ ಕೊಟ್ಟಿದೆ. ಹೀಗಾಗಿ ಯಾರು ಸಿಬ್ಬಂದಿಗಳಿರ್ತಾರೋ ಅವರ ಮೇಲೆ ಕ್ರಮ ಆಗ್ಬೇಕಾಗುತ್ತೆ. ಈಗ KA ಯಾವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಸ್ಪಷ್ಟವಾಗಿ ಈ ಒಂದು ಕೇಸ್ ಏನಿದೆ, ಅಮಾನ್ಯವಾಗಿ ಪರೀಕ್ಷಾ ಸಿಬ್ಬಂದಿಗಳು ನಡ್ಕೊಂಡಿರುವಂತದ್ದು ಸ್ಪಷ್ಟವಾಗಿ ಈ ಕೇಸ್ನಲ್ಲಿ ಗೊತ್ತಾಗುತ್ತೆ. ಪ್ರೇಮ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.